ಕೊಲ್ಲಿ ಕದನದ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇಶದೆಲ್ಲೆಡೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿರುವುದು. ಮೈಸೂರಿನಲ್ಲೂ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಪ್ರೀಮಿಯಂ ಪೆಟ್ರೋಲ್ ದರ 110 ರಿಂದ 112 ರೂಪಾಯಿಗೆ ಏರಿಕೆಯಾಗಿದೆ. ಗ್ರಾಹಕರಲ್ಲಿ ನಾರ್ಮಲ್ ಪೆಟ್ರೋಲ್ ದರ ಏರಿಕೆಯಾಗಿರುವಂತಹದ್ದು ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕು ಅಂತ ಬಂಕ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ದರ 110 ರಿಂದ 112 ರೂಪಾಯಿಗೆ ಏರಿಕೆಯಾಗಿರುವುದು. ಗ್ರಾಹಕರಲ್ಲಿ ನಾರ್ಮಲ್ ಪೆಟ್ರೋಲ್ ದರ ಏರಿಕೆಯ ಆತಂಕವೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕು ಅಂತ ಬಂಕ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವ ಬೀರಿದೆ. ಈಗ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ 2 ರೂಪಾಯಿ ಹೆಚ್ಚಳ ಆಗಿದೆ. ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈಗಾಗಲೇ 110 ರೂಪಾಯಿ ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ 112 ರೂಪಾಯಿ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಈ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತವರು ಕೂಡ ಅದೇ ಪೆಟ್ರೋಲ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅದು 112 ರೂಪಾಯಿಗೆ ಬಂದು ತಲುಪಿರುವಂತದ್ದು. ದುಶ್ಯಸ ಗಮನಿಸ್ತಾ ಇರಬಹುದು. ಸಹಜವಾಗಿ ರೇಟ್ ಕಾರ್ಡ್ ಇರಬಹುದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ 110 ರೂಪಾಯಿ ಇತ್ತು ಪ್ರೀಮಿಯಂ ಪೆಟ್ರೋಲ್ ರೇಟ್, ಈಗ 112 ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಮೂಲಿ 102 ರೂಪಾಯಿ ಮಾಮೂಲಿ ಹಿಂದೆ ಹಾಕ್ಸ್ಕೊಂಡಂತ ಪೆಟ್ರೋಲ್ ರೇಟ್ ಕೂಡ ಅಷ್ಟೇ ಇರುವಂತದ್ದು. ಸಹಜವಾಗಿ ದಿನಕ್ಕೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಪೆಟ್ರೋಲ್ನ ಬೆಲೆ ಕೂಡ ಇಲ್ಲೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕಾರ್ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತ ಸಂಖ್ಯೆ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ದುಶ್ಯಸ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಈಗಾಗಲೇ 2 ರೂಪಾಯಿ ಕೂಡ ಹೆಚ್ಚಳ ಆಗಿದೆ. ನಮ್ಮ ಜೊತೆಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗ್ಯಾಸ್ ಆಯ್ತು, ಈಗ ಪೆಟ್ರೋಲ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಹೌದು, ಏನ್ ಮಾಡಕ್ಕಾಗ್ತದೆ ಸರ್, ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಸರ್. ಇದು ಮುಂದುವರೆದ್ರೆ ಇಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು ಸರ್, ಹೌದು, ತುಂಬಾ ಕಷ್ಟ ಆಗ್ತದೆ ಸರ್. ಇನ್ನು ಮುಂದಕ್ಕೆ ಸದ್ಯಕ್ಕೆ ದೇವ್ರ ದಯೆಯಿಂದ ಯುದ್ಧ ನಿಂತ್ರೆ ಒಳ್ಳೇದು ಸರ್. ಇಲ್ಲದ್ರೆ ಬಹಳ ಸಫರ್ ಮಾಡ್ಬೇಕಾಗುತ್ತೆ. ಅವ್ರ ಜೊತೆ ನಾವುಗಳು ಸಫರ್ ಮಾಡ್ಬೇಕಾಗುತ್ತೆ. ಈ ತರ ಪರಿಸ್ಥಿತಿ ಇದೆ. ನೀವು ಪೆಟ್ರೋಲ್ ಹಾಕ್ಸಿದ್ರೆ ದುಬಾರಿ ಬೀಳ್ತಾ ಇದೆ. ಹೌದು ಸರ್, ದುಬಾರಿ ಆಗಿದೆ ಸರ್. ಈಗ 2 ರೂಪಾಯಿ 3 ರೂಪಾಯಿ ಅಂದ್ರೆ ಎಷ್ಟಾಗ್ತದೆ ಸರ್? ಒಂದು 30 ಲೀಟರ್ ಪೆಟ್ರೋಲ್ ಹಾಕ್ಸರ್ ಎಷ್ಟು ಜಾಸ್ತಿ ಆಗ್ತದೆ ನಮ್ಗೆ ಅಲ್ವಾ? ತುಂಬಾ ತೊಂದರೆ ಇದೆ ಸರ್. ಒಬ್ಬರಿಂದ ಎಲ್ಲಾರ್ಗೂ ತೊಂದರೆ ಆಗ್ತಿದೆ ಸರ್. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಅಂತ? ಸರ್ಕಾರ ಅರ್ಥಕೋಬೇಕು ಸರ್. ಅವ್ರುಗಳು ಆರಾಮಾಗಿ ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಒಬ್ಬ ಮಿನಿಸ್ಟ್ರು, ಒಬ್ಬ MLA ಯಾರೇ ಆದ್ರೂ ಒಂದ್ಸರಿ ಎಲೆಕ್ಟ್ ಆದ್ರೆ ಸಾಕು, 10 ತಲೆಮಾರ್ಗ ಆಗುವಷ್ಟು ಮಾಡ್ಕೋತಾರೆ. ಆದ್ರೆ ನಮ್ಮಂತ ಮಧ್ಯವರ್ತಿಗಳು ನಾವು ದಿನ ಸಫರ್ ಮಾಡ್ಬೇಕು, ಬದುಕಿರೋ ತನಕನೂ ಸಫರ್ ಮಾಡ್ಬೇಕು ಸರ್. ಯಾವುದೇ ಸರ್ಕಾರ ಆಗ್ಲಿ ಸರ್, ನಾನು ಇದು ಬಿಜೆಪಿ ದಳ ಕಾಂಗ್ರೆಸ್ ಅಂತಲ್ಲ ಸರ್, ಯಾವುದೇ ಬಂದ್ರು ಕನಿಷ್ಠ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ ಅವನು 10 ತಲೆಮಾರ್ಗ ಆಗುವಷ್ಟು ಮಾಡ್ಕೋತಾರೆ ಸರ್. ಅವ್ರ ಫ್ಯಾಮಿಲಿ ಸುಖವಾಗಿರುತ್ತೆ, ನಾವುಗಳು ಸಫರ್ ಮಾಡ್ತಾನೆ ಇರ್ಬೇಕು ಸರ್. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ ಕನ್ನಡ, ಮೈಸೂರು. ಕೊಲ್ಲಿ ಕದನದ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇಶದೆಲ್ಲೆಡೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿರುವುದು. ಮೈಸೂರಿನಲ್ಲೂ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಪ್ರೀಮಿಯಂ ಪೆಟ್ರೋಲ್ ದರ 110 ರಿಂದ 112 ರೂಪಾಯಿಗೆ ಏರಿಕೆಯಾಗಿದೆ. ಗ್ರಾಹಕರಲ್ಲಿ ನಾರ್ಮಲ್ ಪೆಟ್ರೋಲ್ ದರ ಏರಿಕೆಯಾಗಿರುವಂತಹದ್ದು ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕು ಅಂತ ಬಂಕ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ದರ 110 ರಿಂದ 112 ರೂಪಾಯಿಗೆ ಏರಿಕೆಯಾಗಿರುವುದು. ಗ್ರಾಹಕರಲ್ಲಿ ನಾರ್ಮಲ್ ಪೆಟ್ರೋಲ್ ದರ ಏರಿಕೆಯ ಆತಂಕವೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕು ಅಂತ ಬಂಕ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವ ಬೀರಿದೆ. ಈಗ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ 2 ರೂಪಾಯಿ ಹೆಚ್ಚಳ ಆಗಿದೆ. ದುಶ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈಗಾಗಲೇ 110 ರೂಪಾಯಿ ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ 112 ರೂಪಾಯಿ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಈ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತವರು ಕೂಡ ಅದೇ ಪೆಟ್ರೋಲ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅದು 112 ರೂಪಾಯಿಗೆ ಬಂದು ತಲುಪಿರುವಂತದ್ದು. ದುಶ್ಯಸ ಗಮನಿಸ್ತಾ ಇರಬಹುದು. ಸಹಜವಾಗಿ ರೇಟ್ ಕಾರ್ಡ್ ಇರಬಹುದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ 110 ರೂಪಾಯಿ ಇತ್ತು ಪ್ರೀಮಿಯಂ ಪೆಟ್ರೋಲ್ ರೇಟ್, ಈಗ 112 ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಮೂಲಿ
₹102 ಮಾಮೂಲಿ ಇಲ್ಲದೆ ಹಾಕ್ಸ್ಕೊತ ಪೆಟ್ರೋಲ್ ರೇಟ್ ಕೂಡ ಅಷ್ಟೇ ಇರುವಂತದ್ದು. ಸಹಜವಾಗಿ ದಿನಕ್ಕೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಪೆಟ್ರೋಲ್ ಬೆಲೆ ಕೂಡ ಇಲ್ಲೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ದ್ವಿಚಕ್ರ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕಾರ್ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತ ಸಂಖ್ಯೆ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ದ್ವಿಚಕ್ರ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಈಗಾಗಲೇ ₹2 ಕೂಡ ಹೆಚ್ಚಳ ಆಗಿದೆ. ನಮ್ಮ ಜೊತೆಗೆ ಗ್ರಾಹಕರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗ್ಯಾಸ್ ಆಯ್ತು, ಈಗ ಪೆಟ್ರೋಲ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಹೌದು, ಏನ್ ಮಾಡಕ್ಕಾಗ್ತದೆ ಸರ್, ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು, ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಸರ್. ಇದು ಮುಂದುವರೆದ್ರೆ ಇಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು ಸರ್, ಹೌದು, ತುಂಬಾ ಕಷ್ಟ ಆಗ್ತದೆ ಸರ್. ಇನ್ ಮುಂದಕ್ಕೆ ಸದ್ಯಕ್ಕೆ ದೇವ್ರ ದಯೆಯಿಂದ ಯುದ್ಧ ನಿಂತ್ರೆ ಒಳ್ಳೇದು ಸರ್. ಇಲ್ಲದ್ರೆ ಬಹಳ ಸಫರ್ ಮಾಡ್ಬೇಕಾಗುತ್ತೆ. ಅವ್ರ ಜೊತೆ ನಾವುಗಳು ಸಫರ್ ಮಾಡ್ಬೇಕಾಗುತ್ತೆ. ಈ ತರ ಪರಿಸ್ಥಿತಿ ಇದೆ. ನೀವು ಪೆಟ್ರೋಲ್ ಹಾಕ್ಸಿದ್ರೆ ದುಬಾರಿ ಬೀಳ್ತಾ ಇದೆ. ಹೌದು ಸರ್, ದುಬಾರಿ ಆಗಿದೆ ಸರ್. ಈಗ ₹2 ₹3 ಅಂದ್ರೆ ಎಷ್ಟಾಗ್ತದೆ ಸರ್? ಒಂದು 30 ಲೀಟರ್ ಪೆಟ್ರೋಲ್ ಹಾಕ್ಸರಿ ಎಷ್ಟು ಜಾಸ್ತಿ ಆಗ್ತದೆ ನಮ್ಗೆ ಅಲ್ವಾ? ತುಂಬಾ ತೊಂದರೆ ಇದೆ ಸರ್. ಒಬ್ಬರಿಂದ ಎಲ್ಲಾರ್ಗೂ ತೊಂದರೆ ಆಗ್ತಿದೆ ಸರ್. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಅಂತ? ಸರ್ಕಾರ ಅರ್ಥಕೋಬೇಕು ಸರ್. ಅವರುಗಳು ಆರಾಮಾಗಿ ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಒಬ್ಬ ಮಿನಿಸ್ಟ್ರು, ಒಬ್ಬ MLA ಯಾರೇ ಆದ್ರೂ ಒಂದ್ಸರಿ ಎಲೆಕ್ಟ್ ಆದ್ರೆ ಸಾಕು, 10 ತಲೆಮಾರ್ಗ ಆಗುವಷ್ಟು ಮಾಡ್ಕೋತಾರೆ. ಆದ್ರೆ ನಮ್ಮಂತ ಮಧ್ಯವರ್ತಿಗಳು ನಾವು ದಿನ ಸಫರ್ ಮಾಡ್ಬೇಕು, ಬದುಕಿರೋ ತನಕನೂ ಸಫರ್ ಮಾಡ್ಬೇಕು ಸರ್. ಯಾವುದೇ ಸರ್ಕಾರ ಆಗ್ಲಿ ಸರ್, ನಾನು ಇದು ಬಿಜೆಪಿ ದಳ ಕಾಂಗ್ರೆಸ್ ಅಂತಲಲ್ಲ ಸರ್, ಯಾವುದೇ ಬಂದ್ರು ಕನಿಷ್ಠ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ ಅವನು 10 ತಲೆಮಾರ್ಗ ಆಗುವಷ್ಟು ಮಾಡ್ಕೋತಾರೆ ಸರ್. ಅವ್ರ ಫ್ಯಾಮಿಲಿ ಸುಖವಾಗಿರುತ್ತೆ, ನಾವುಗಳು ಸಪೋರ್ಟ್ ಮಾಡ್ತಾನೆ ಇರ್ಬೇಕು ಸರ್. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಕೊಲ್ಲಿ ಕದನದ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೇಶದೆಲ್ಲೆಡೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿರುವುದು. ಮೈಸೂರಿನಲ್ಲೂ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಪ್ರೀಮಿಯಂ ಪೆಟ್ರೋಲ್ ದರ ₹110 ರಿಂದ ₹112 ಏರಿಕೆಯಾಗಿದೆ. ಗ್ರಾಹಕರಲ್ಲಿ ನಾರ್ಮಲ್ ಪೆಟ್ರೋಲ್ ದರ ಏರಿಕೆಯಾಗಿರುವಂತಹದ್ದು ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನು ನಿಯಂತ್ರಿಸಬೇಕು ಅಂತ ಬಂಕ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ದರ ₹110 ರಿಂದ ₹112 ಏರಿಕೆಯಾಗಿರುವುದು. ಗ್ರಾಹಕರಲ್ಲಿ ನಾರ್ಮಲ್ ಪೆಟ್ರೋಲ್ ದರ ಏರಿಕೆಯ ಆತಂಕವೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕು ಅಂತ ಬಂಕ್ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವ ಬೀರಿದೆ. ಈಗ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ₹2 ಹೆಚ್ಚಳ ಆಗಿದೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈಗಾಗಲೇ ₹110 ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ ₹112 ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಈ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತವರು ಕೂಡ ಅದೇ ಪೆಟ್ರೋಲ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅದು ₹112 ಬಂದು ತಲುಪಿರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಸಹಜವಾಗಿ ರೇಟ್ ಕಾರ್ಡ್ ಇರಬಹುದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ₹110 ಇತ್ತು ಪ್ರೀಮಿಯಂ ಪೆಟ್ರೋಲ್ ರೇಟ್, ಈಗ ₹112 ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಮೂಲಿ ₹102 ಮಾಮೂಲಿ ಇಲ್ಲದೆ ಹಾಕ್ಸ್ಕೊತ ಪೆಟ್ರೋಲ್ ರೇಟ್ ಕೂಡ ಅಷ್ಟೇ ಇರುವಂತದ್ದು. ಸಹಜವಾಗಿ ದಿನಕ್ಕೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಪೆಟ್ರೋಲ್ ಬೆಲೆ ಕೂಡ ಇಲ್ಲೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕಾರ್ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತ ಸಂಖ್ಯೆ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ದೃಶ್ಯ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಈಗಾಗಲೇ ₹2 ಕೂಡ ಹೆಚ್ಚಳ ಆಗಿದೆ. ನಮ್ಮ ಜೊತೆಗೆ ಗ್ರಾಹಕರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗ್ಯಾಸ್ ಆಯ್ತು, ಈಗ ಪೆಟ್ರೋಲ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಹೌದು, ಏನ್ ಮಾಡಕ್ಕಾಗ್ತದೆ ಸರ್, ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು, ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಸರ್. ಇದು ಮುಂದುವರೆದ್ರೆ ಇಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು ಸರ್, ಹೌದು, ತುಂಬಾ ಕಷ್ಟ ಆಗ್ತದೆ ಸರ್. ಇನ್ ಮುಂದಕ್ಕೆ ಸದ್ಯಕ್ಕೆ ದೇವ್ರ ದಯೆಯಿಂದ ಯುದ್ಧ ನಿಂತ್ರೆ ಒಳ್ಳೇದು ಸರ್. ಇಲ್ಲದ್ರೆ ಬಹಳ ಸಫರ್ ಮಾಡ್ಬೇಕಾಗುತ್ತೆ. ಅವ್ರ ಜೊತೆ ನಾವುಗಳು ಸಫರ್ ಮಾಡ್ಬೇಕಾಗುತ್ತೆ. ಈ ತರ ಪರಿಸ್ಥಿತಿ ಇದೆ. ನೀವು ಪೆಟ್ರೋಲ್ ಹಾಕ್ಸಿದ್ರೆ ದುಬಾರಿ ಬೀಳ್ತಾ ಇದೆ. ಹೌದು ಸರ್, ದುಬಾರಿ ಆಗಿದೆ ಸರ್. ಈಗ ₹2 ₹3 ಅಂದ್ರೆ ಎಷ್ಟಾಗ್ತದೆ ಸರ್? ಒಂದು 30 ಲೀಟರ್ ಪೆಟ್ರೋಲ್ ಹಾಕ್ಸರಿ ಎಷ್ಟು ಜಾಸ್ತಿ ಆಗ್ತದೆ ನಮ್ಗೆ ಅಲ್ವಾ? ತುಂಬಾ ತೊಂದರೆ ಇದೆ ಸರ್. ಒಬ್ಬರಿಂದ ಎಲ್ಲಾರ್ಗೂ ತೊಂದರೆ ಆಗ್ತಿದೆ ಸರ್.
ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಅಂತ? ಸರ್ಕಾರ ಅರ್ಥಕೋಬೇಕು ಸರ್. ಅವ್ರುಗಳು ಆರಾಮಾಗಿ ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಒಬ್ಬ ಮಿನಿಸ್ಟ್ರು, ಒಬ್ಬ MLA ಯಾರ್ಯಾದ್ರೂ ಒಂದ್ಸರಿ ಎಲೆಕ್ಟ್ ಆದ್ರೆ ಸಾಕು, 10 ತಲೆಮಾರ್ಗ ಆಗುವಷ್ಟು ಮಾಡ್ಕೋತಾರೆ. ಆದ್ರೆ ನಮ್ಮಂತ ಮಧ್ಯವರ್ತಿಗಳು ನಾವು ದಿನ ಸಫರ್ ಮಾಡ್ಬೇಕು, ಬದುಕಿರೋ ತನಕನೂ ಸಫರ್ ಮಾಡ್ಬೇಕು ಸರ್. ಯಾವುದೇ ಸರ್ಕಾರ ಆಗ್ಲಿ ಸರ್, ನಾನು ಇದು ಬಿಜೆಪಿ ದಳ ಕಾಂಗ್ರೆಸ್ ಅಂತಲಲ್ಲ ಸರ್, ಯಾವುದೇ ಬಂದ್ರು ಕನಿಷ್ಠ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ ಅವನು 10 ತಲೆಮಾರ್ಗ ಆಗುವಷ್ಟು ಮಾಡ್ಕೋತಾರೆ ಸರ್. ಅವ್ರ ಫ್ಯಾಮಿಲಿ ಸುಖವಾಗಿರುತ್ತೆ, ನಾವುಗಳು ಸಫರ್ ಮಾಡ್ತಾನೆ ಇರ್ಬೇಕು ಸರ್. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ, ರಿಪಬ್ಲಿಕ್ ಕನ್ನಡ.